ಆರ್ಸಿಬಿ ವಿಜಯೋತ್ಸವದ ಬಗ್ಗೆ ಕೆಎಸ್ಸಿಎ ಮಾಹಿತಿ ಕೊಟ್ಟಿದೆ. ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ಅಭಿಮಾನಿಗಳಿಗೆ ನೋ ಎಂಟ್ರಿ ಅಂತ ಹೇಳಿದೆ. ಪಾಸ್ ಮತ್ತು ಟಿಕೆಟ್ ಹೊಂದಿದ್ರೆ ಮಾತ್ರ ಅಂಥವರಿಗೆ ಎಂಟ್ರಿ ಕೊಡೋದಕ್ಕೆ ವ್ಯವಸ್ಥೆ ಆಗಿದೆ. ಸಂಜೆ 5ರಿಂದ 6 ಗಂಟೆಯವರೆಗೂ ಕೂಡ ಅಭಿನಂದನಾ ಕಾರ್ಯಕ್ರಮ ಇರುವಂಥದ್ದು. ಸ್ಟೇಡಿಯಂಗೆ ಬರೋದಕ್ಕೆ ಮೆಟ್ರೋ ಬಿಎಂಟಿಸಿ ಬಸ್ಗಳ ಬಳಕೆಗೆ ಕೆಎಸ್ಸಿಎ ಮನವಿಯನ್ನು ಮಾಡಿಕೊಂಡಿದೆ. ಆರ್ಸಿಬಿ ವಿಜಯೋತ್ಸವಕ್ಕೆ ಬೆಂಗಳೂರು ಸಿದ್ಧವಾಗಿದೆ. ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ಇದರ ನಡುವೆ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇರುವಂತಹದ್ದು. ಅಭಿಮಾನಿಗಳಿಗೆ ಇವತ್ತು ಸ್ಟೇಡಿಯಂನ ಒಳಗಡೆ ಎಂಟ್ರಿ ಇರಲ್ಲ. ಯಾರ್ಯಾರ ಬಳಿ ಪಾಸ್ ಇರುತ್ತೆ, ಯಾರ್ಯಾರು ಒಳ ಹೋಗೋದಕ್ಕೆ ಪರ್ಮಿಷನ್ ಅಂತ ತೆಗೆದುಕೊಂಡಿರ್ತಾರೆ ಅಂಥವರಿಗೆ ಮಾತ್ರ ಅವಕಾಶವನ್ನು ಕೊಡಲಿಕ್ಕೆ ನಿರ್ಧರಿಸಲಾಗಿದೆ. ಹಾಗಾಗಿ ಎಲ್ಲ ಅಭಿಮಾನಿಗಳನ್ನು ಬಿಟ್ಟು ಬಿಡ್ತಾರೆ, ಹೋಗ್ಬಿಡೋಣ ಅನ್ನುವಂಥವ್ರು ಏನಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಪ್ಲಾನನ್ನು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಈಗಾಗಲೇ ವಿಜಯೋತ್ಸವಕ್ಕೆ ಬೆಂಗಳೂರು ಮೂಲೆ ಮೂಲೆಯಿಂದಲೂ ಕೂಡ ಅಭಿಮಾನಿಗಳು ಬರ್ತಾ ಇರುವಂಥದ್ದು. ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬೆಂಗಳೂರಿನತ್ತ ಈಗ ಅಭಿಮಾನಿಗಳು ಮುಖ ಮಾಡಿದ್ದಾರೆ ಬರೋದಕ್ಕೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ವಿಧಾನಸೌಧದಿಂದ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಆರ್ಸಿಬಿ ತಂಡವನ್ನು ಸನ್ಮಾನಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈಗಾಗಲೇ ಟೈಮ್ ಕೂಡ ಫಿಕ್ಸ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ವಿಧಾನಸೌಧದ ವ್ಯಾಪ್ತಿಯಲ್ಲಿ ಯಾವ ರೀತಿಯ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ, ಸಿದ್ಧತೆ ಹೇಗಿದೆ ಸರ್ಕಾರದ ವತಿಯಿಂದ ಅಂತ? ಪ್ರೇಮ್, ನಾನೀಗ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನ ಮುಂಭಾಗದಲ್ಲಿದ್ದೀನಿ. ಆರ್ಸಿಬಿ ತಂಡವನ್ನ ನೇರವಾಗಿ 4 ಗಂಟೆ ಸುಮಾರಿಗೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅನ್ನೋದು ಈಗ ನೋಡ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಒಂದಷ್ಟು ಸಿದ್ಧತೆಗಳು, ಚಾಂಪಿಯನ್ ಆರ್ಸಿಬಿಯ ಒಂದು ಕೂಡ ಇರುವಂತಹ ಗಾಡಿಗಳು ಕೂಡ ಬಂದಿದ್ದಾವೆ. ಅವೆಲ್ಲವೂ ಕೂಡ ಅಂದ್ರೆ ಮೆರವಣಿಗೆ ಅಗತ್ಯ ಇದ್ರೆ ಆ ಸಂದರ್ಭದಲ್ಲಿ ಡಿಸೈಡ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳ ಭಾಗ. ಇನ್ನು ಉಳಿದಿದ್ದು ನಾನು ತೋರಿಸ್ತಾ ಇರುವಂತದ್ದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್. ಇದರ ಮುಂಭಾಗದಲ್ಲೇ, ಇದರ ಮೇಲ್ಭಾಗದಲ್ಲಿ ನಡೀತಿರುವಂತಹ ಅಥವಾ ಆಚರಣೆ ಅಥವಾ ಸೆಲೆಬ್ರೇಷನ್ ಇವತ್ತಿರುತ್ತೆ. ಅವರು ತರುವಂತ ಟ್ರೋಫಿಯನ್ನು ಮುಖ್ಯಮಂತ್ರಿಗಳ ಕೈಯಿಂದ ಮತ್ತೆ ಅಲ್ಲಿ ಇರ್ತಕ್ಕಂಥ ಆಟಗಾರರಿಗೆ ಹ್ಯಾಂಡ್ ಓವರ್ ಮಾಡುವಂತ ಸ್ಥಳ. ಇದು ಆರಂಭಿಕ ಸಿದ್ಧತೆ ಅಷ್ಟೇ. ಇನ್ನು ಸಾಕಷ್ಟು ಸಮಯಾವಕಾಶ ಕೂಡ ಇದೆ ಮತ್ತು ಸುಮಾರು 11 ಕಾಲ ನಂತರದಲ್ಲಿ ತೀರ್ಮಾನ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತೆ. ಆದರೆ ವಿದಿನ್ 2-3 ಅವರ್ಸ್ ಒಳಗಡೆ ಇದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ DPR ನವರು ಕೊಟ್ಟಿರೋದ್ರಿಂದ ಅವರಿಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಎಲ್ಲ ಸಿದ್ಧತೆಗಳು ಈಗ ನಡೀತಾ ಇದಾವೆ. ಅಂದ್ರೆ ಅಗತ್ಯ ಇರುವಂತಹ ಸ್ಟ್ಯಾಂಡ್ಗಳನ್ನ ಹಾಕೋದು ಸೇರಿದಂತೆ ಎಲ್ಲ ಪ್ರಿಪರೇಷನ್ಗಳು ನಡೀತಾ ಇದೆ. ಕಾರ್ಪೆಟ್ಗಳನ್ನ ಹಾಸುವಂತ ಕೆಲಸವೂ ಕೂಡ ನಡೀತಾ ಇದೆ. ಅಂದ್ರೆ ವಿದಿನ್ 2 ಅವರ್ಸ್ ಒಳಗಡೆ ಎಲ್ಲವೂ ಸಂಪೂರ್ಣವಾಗಿ ಸಿದ್ಧವಾಗಿರುತ್ತೆ ಅನ್ನುವಂತ ಭರವಸೆಯನ್ನು DPR ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈ ಗ್ರ್ಯಾಂಡ್ ಸ್ಟೆಪ್ ನ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನ ಮುಂಭಾಗದಲ್ಲಿ, ಈ ಗ್ರ್ಯಾಂಡ್ ಸ್ಟೆಪ್ ಗಳ ಮೇಲ್ಭಾಗದಲ್ಲಿ ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ರಾಜ್ಯ ಸರ್ಕಾರವು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಪ್ರೇಮ್, ಸುಖೇಶ್, ಈಗ ವಿಧಾನಸೌಧದ ಆವರಣದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ, ಒಂದು ಟ್ರೋಫಿಯನ್ನು ಇಸ್ಕೊಳ್ಳೋದು, ಮತ್ತೊಂದು ಫೋಟೋ ಸೆಷನ್ ಅಂತ ಗೊತ್ತಾಗ್ತಾ ಇದೆ. ಅದನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ರೀತಿಯ ಸಿದ್ಧತೆಗಳು ಮತ್ತೆ ಪ್ರೋಗ್ರಾಮ್ ಹೇಗೆ ಸಾಗುತ್ತೆ ಅಂತ ಹೇಳಿ ಇಲ್ಲಿ ಪ್ರೇಮ್, ಪ್ರಮುಖವಾಗಿ ಎಲ್ಲ ಆಟಗಾರರಿಗೆ ಸರ್ಕಾರದ ಕಡೆಯಿಂದ ಒಂದು ರೀತಿಯ ಅಭಿನಂದನೆ ಸಲ್ಲಿಕೆ ಮಾಡುವಂಥದ್ದು. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯುವಂಥದ್ದನ್ನ ಅಲ್ಲಿನ KCA ನೋಡ್ಕೊಳ್ಳುತ್ತೆ ಅಥವಾ ಕ್ರಿಕೆಟ್ಗೆ ಸಂಬಂಧಪಟ್ಟಂಥದ್ದು. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಆಗಿರುತ್ತೆ. ಅಂದ್ರೆ ನಮ್ಮ ತಂಡಕ್ಕೆ 18 ವರ್ಷಗಳ ನಂತರದಲ್ಲಿ ಗೆದ್ದಿರುವಂತಹ ಟ್ರೋಫಿಗೆ ಸರ್ಕಾರದ ಕಡೆಯಿಂದ ತಂಡಕ್ಕೆ ಮತ್ತು ಆಟಗಾರರಿಗೆ ಅಭಿನಂದನೆ ಸಲ್ಲಿಕೆ ಕಾರ್ಯಕ್ರಮ ಇದಾಗಿರುತ್ತೆ. ಜೊತೆಗೆ ವೈಯಕ್ತಿಕವಾಗಿ ಸರ್ಕಾರದ ಕಡೆಯಿಂದ ಎಲ್ಲ ಆಟಗಾರರಿಗೆ ಒಂದಷ್ಟು ಅಭಿನಂದನೆ ಸಲ್ಲಿಕೆ, ಜೊತೆಗೆ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಟ್ರೋಫಿಯನ್ನು ಅವರಿಗೆ ಹಸ್ತಾಂತರ ಮಾಡುವಂಥದ್ದು. ಇವಿಷ್ಟು ಇಲ್ಲಿರುವಂತಹ ಸೆಲೆಬ್ರೇಷನ್ಗೆ ಮಾಡ್ಕೊಳ್ತಿರುವಂತಹ ಸಿದ್ಧತೆ. ಮತ್ತು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಒಳಗಡೆ ಪ್ರವೇಶ ಇಲ್ಲ. ಆದರೆ ಎದುರು ಭಾಗದ 2 ರಸ್ತೆಗಳನ್ನ ಬ್ಲಾಕ್ ಮಾಡಿ ಅಲ್ಲಿ ಅವರಿಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ವಿಧಾನಸೌಧದ ಗೇಟ್ನ ಹೊರಭಾಗದಿಂದ ಸಾರ್ವಜನಿಕರಿಗೆ ವೀಕ್ಷಣೆಗೆ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಬಹುತೇಕ ರಾಜ್ಯಪಾಲರು ಕೂಡ ಭಾಗವಹಿಸುವಂತ ಸಾಧ್ಯತೆಯೂ ಕೂಡ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.